ಹಿಂದೂಗಳು ನಾಚಿಕೆ ಯಾಕೆ ಬೀಳಬೇಕು ಅಂದರೆ ಅಯೋಧ್ಯ ಬಗ್ಗೆ ನಾನು ಯಾಕಂತ ಹೇಳ್ತೀನಿ. ಇಷ್ಟು ವರ್ಷ ಯಾಕಾಗಿಲ್ಲ? ಇಷ್ಟು ವರ್ಷ ಬೇಕಿತ್ತಾ? ಒಂದು, ಹಿಂದೂಗಳ ಭಾವನೆಗಳಿಗೆ ಜಾಗ ಇರಲಿಲ್ವಾ ಭಾರತದಲ್ಲಿ ಇದಕ್ಕಿಂತ ಮುಂಚೆ? ಪ್ರಶ್ನೆ. ವಾಸ್ತವವಾಗಿ ಸಾಂವಿಧಾನಿಕ ನೆಲೆಯಲ್ಲಿ ಆಲೋಚನೆ ಮಾಡೋದಾದರೆ ಭಾರತ ಬಹುತ್ವ ರಾಷ್ಟ್ರವೇ ಹೊರತು ಹಿಂದುತ್ವ ರಾಷ್ಟ್ರ ಅಲ್ಲ. ಶುಡ್ ರೆಸ್ಪೆಕ್ಟ್ ಅವರ್ ಕಾನ್ಸ್ಟಿಟ್ಯೂಷನ್. ಬಹುಜನರ ಭಾರತ, ಬಹುತ್ವ ಭಾರತ, ಮನುಷ್ಯರಲ್ಲಿ ದೇವರನ್ನು ಕಾಣಲೇಬೇಕಾದಂಥ ಅನಿವಾರ್ಯತೆ ಇವತ್ತು ನಮ್ಮ ಮುಂದಿದೆ. ಈ ರಾಮ ಮಂದಿರ ನಿರ್ಮಾಣದಂತಹ ವಸ್ತು ವಿಷಯನ ಯಾಕೆ ನಮ್ಮ BJPಯವರು ಅಥವಾ NDA ಸರ್ಕಾರ ಎತ್ಕೊಂಡ್ರೆ, ಇದು ಒಂದು ಕಡೆ ಪೊಲಿಟಿಸೈಜೇಷನ್, ರಾಜಕೀಯಕರಣ, ಇನ್ನೊಂದು ಕಡೆ ಕಮ್ಯುನಲೈಜೇಷನ್, ಕೋಮುವಾದೀಕರಣ ಎದ್ದು ಕಾಣ್ತದೆ, ಎಲ್ರಿಗೂ ಅರ್ಥ ಆಗ್ತದೆ. ನಾನು ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತುಗಳನ್ನ ತಮಗೆ ಜ್ಞಾಪಿಸೋದಕ್ಕೆ ಇಷ್ಟಪಡ್ತೇನೆ. ಒಂದು ದೇವಾಲಯ ನಿರ್ಮಿಸುವುದರಿಂದ 1,000 ಜನ ಭಿಕ್ಷುಕರು ಉಟ್ಕೊಂತಾರೆ, ಒಂದು ಗ್ರಂಥಾಲಯ ನಿರ್ಮಿಸೋದ್ರಿಂದ 1 ಲಕ್ಷ ಪ್ರಜ್ಞಾವಂತರು ಹುಡ್ತಾರೆ, ಒಂದು ವಿಶ್ವವಿದ್ಯಾಲಯ ಕಟ್ಟೋದ್ರಿಂದ ಕೋಟ್ಯಾಂತರ ಜನ ಪ್ರಜ್ಞಾವಂತರಾಗ್ತಾರೆ. ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಈಸ್ ದಿ ಅಲ್ಟಿಮೇಟ್ ಡೆವಲಪ್ಮೆಂಟ್. ಆ ಕಡೆ ಯಾಕೆ ನಮ್ಮ ಕೇಂದ್ರ ಸರ್ಕಾರ ಗಮನ ಕೊಡ್ತಾ ಇಲ್ಲ? ಹಸಿವನ್ನು ನೀಗಿಸ್ತಾ ಇಲ್ಲ, ಅಪೌಷ್ಟಿಕತೆ ನೀಗಿಸ್ತಾ ಇಲ್ಲ, ಮೂಲ ಸೌಕರ್ಯಗಳ ಅಭಿವೃದ್ಧಿ ಮಾಡ್ತಾ ಇಲ್ಲ, ಜನರ ಕನಿಷ್ಠ ಅಗತ್ಯತೆಗಳನ್ನ ಪೂರೈಸ್ತಾ ಇಲ್ಲ, ಸಾಯುವುದನ್ನು ತಪ್ಪಿಸ್ತಾ ಇಲ್ಲ. ಇವರಿಗೆ ಯುದ್ಧ ಬೇಕು, ಅದರಿಂದ ದುಡ್ಡು ಬರ್ತದೆ, ಉದ್ದಿಮೆ ಆಗಿದೆ. ಹಾಗೇನೆ ಮಂದಿರ ನಿರ್ಮಾಣ ಬೇಕು, ಸುಪ್ರೀಂ ಕೋರ್ಟ್ ಕೊಟ್ಟಿದೆ, ನಿರ್ಮಿಸಿ ಅಂತ ನಾವು ಕೂಡ ಗೌರವಿಸ್ತೀವಿ, ಬಟ್ ನಾಟ್ ಅಟ್ ದಿ ಕಾಸ್ಟ್ ಆಫ್ ಪಾವರ್ಟಿ. ಹಾಗಾಗಿ ಈ ರಾಮ ಮಂದಿರ ನಿರ್ಮಾಣದಲ್ಲಿ ಎದ್ದು ಕಾಣುವುದು ಸಾರ್ವಜನಿಕ ಹಿತಾಸಕ್ತಿಯ ರಕ್ಷಣೆ ಅಲ್ಲ, ಪ್ರಕೃತಿ ರಕ್ಷಣೆ ಅಲ್ಲ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಲ್ಲ, ಒಂದು ಪಕ್ಷದ ಅಜೆಂಡಾವನ್ನು ವೈಭವೀಕರಿಸ್ತಕ್ಕಂಥದ್ದು. ಮತ್ತು ಮುಂದೆ 24 ಬರ್ತಕ್ಕಂಥ ಚುನಾವಣೆಗೆ ಅದನ್ನೇ ಪ್ರಮುಖ ದಾಳವನ್ನಾಗಿ ಇಟ್ಕೊಂಡು ಚುನಾವಣೆ ಗೆಲ್ಲಬೇಕು ಅಂತಕ್ಕಂಥ ಒಂದು ಕಾರ್ಯತಂತ್ರ ಇಲ್ಲಿ ಎದ್ದು ಕಾಣ್ತದೆ. ಚುನಾವಣೆ ಗೆಲ್ಲುವ ಕಾರ್ಯತಂತ್ರ ನಮ್ಮ ದೇಶಕ್ಕೆ ಬೇಕಿಲ್ಲ. ಬಡತನ ನಿರ್ಮೂಲನೆ ಮಾಡ್ತಕ್ಕಂತಹ, ಎಲ್ಲರನ್ನ ಸಬಲೀಕರಣಗೊಳಿಸ್ತಕ್ಕಂಥ ಒಂದು ಅಜೆಂಡಾ ಬೇಕು. ನಾನು ಇದನ್ನು ಮಂದಿರ ನಿರ್ಮಾಣಕ್ಕೆ ನಮ್ಮ ವಿರೋಧ ಇಲ್ಲ, ಯಾಕಂದ್ರೆ ಇಟ್ ಇಸ್ ದಿ ಆರ್ಡರ್ ಆಫ್ ದಿ ಸುಪ್ರೀಂ ಕೋರ್ಟ್, ವಿ ಹ್ಯಾವ್ ಟು ಅಬೈಡ್ ಬೈ ಇಟ್. ಆದರೆ ಅಟ್ ವಾಟ್ ಕಾಸ್ಟ್, ಅಟ್ ಹೂಸ್ ಕಾಸ್ಟ್, ಇದು ಬಹಳ ಇಂಪಾರ್ಟೆಂಟು. ಮಂದಿರ ನಿರ್ಮಾಣ ಹಿಂದೂಗಳ ಹಣದಿಂದ ಕಂಪ್ಲೀಟ್ ಮಾಡಬೇಡಿ, ಆಮೇಲಿಂದ ನೀವು ಹೇಳಿ. ನಿಮಗೂ ಸ್ವಾತಂತ್ರ್ಯ ಇದೆ, ನನಗೂ ಸ್ವಾತಂತ್ರ್ಯ ಇದೆ. ನಾನು ಕನ್ಸ್ಟ್ರಕ್ಷನ್ ಆಫ್ ಟೆಂಪಲ್ at what cost? At the cost of equality, justice, fraternity, everything. At whose cost? ಮಂದಿರ ನಿರ್ಮಾಣ ಮಾಡೋದ್ರಿಂದ ರೈತರು, ಕಾರ್ಮಿಕರು, ಬಡವರು, ಮಕ್ಕಳು, ಮಹಿಳೆಯರ ಹೊಟ್ಟೆ ಮೇಲೆ ಹೊಡೆದು ನಿರ್ಮಾಣ ಮಾಡ್ತಾರೆ. ಇದರಿಂದ ಭಾರತ ದೇಶ ಪ್ರಬುದ್ಧ ದೇಶ ಆಗಿದ್ರೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಪ್ರೊಫೆಸರ್, ಒಂದು ಫಸ್ಟ್ ಆಫ್ ಆಲ್ ನನಗೊಂದು ಡೌಟ್. ಸರ್ಕಾರ ಕಾಸು ಆಗ್ತಿಲ್ಲ, ಟೆಂಪಲ್ ಟ್ರಸ್ಟ್ ಅಂತಿದೆ, ಟೆಂಪಲ್ ಟ್ರಸ್ಟ್ ಸ್ಪೆಂಡ್ ಮಾಡ್ತಿರೋದಲ್ಲಿ ಸರ್ಕಾರ, ಕೇಂದ್ರ ಸರ್ಕಾರ ಮಾಡ್ತಿಲ್ಲ, ಸರ್ಕಾರದಿಂದ ಪ್ಲಸ್